ಇವ್ರು ಏನಾಗಿಲ್ಲಲ್ಲ. ಇಂಜಿನ್ ನಂಬರ್ ಹೊಡ್ಸ್ಕೊಂಡು ಆಚಾರ ಹೆಂಗೆ ಬಂದು ಮೆಟ್ಟು ತೆಗೆದು ಹೊಡಿತಿದೆ ಅಂದ್ರೆ ಗುರು. ಕಡ್ಡಿ ಬಿಡು, ಕಡ್ಡಿ ಪುಡಿ ಮುರ್ತು ಬಿಟ್ಟಿಯಾ? ಬರ್ತಾ ಕ್ಯಾಮ್ರಾ ಅದ್ರಲ್ಲಿ ಸಿಕ್ಸ್ಬೇಕು ಸ್ವಲ್ಪ ದೂರ. ಯಾಕೆ? ಹಲೋ ಗೈಸ್, ನಮಸ್ತೆ. ನಾನೇ ನಿಮ್ಮ ಶಿವ PDF ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸುಮಾರು ದಿನಗಳಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ. ಹಾಗೆ ವ್ಯೂ ಅಲ್ಲಿ ಹೋಗ್ತಾ ಇರೋದು ಅಂದರೆ ಮೈಸೂರು ಹುಣಸೂರಿಗೆ. ನಿಮ್ಗೆ ಗೊತ್ತಿರಬೇಕು, ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಯಾರು ಮಾಡ್ಕೊಳ್ತಿದ್ದೀರೋ ನಮ್ಮ ಜಾಕಿಗೆ ಏನು ಪ್ರಾಬ್ಲಮ್ ಆಗಿದೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ 5:30ಗೆ ಮನೆ ಬಿಟ್ವಿ. ಫ್ಯೂಲ್ ಬಂಕಲ್ಲಿ ಬಂದ್ಬಿಟ್ಟು 740 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು RCಯಲ್ಲಿ ಆರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ PDF. ನಾನು ಬೇರೆ ಹ್ಯಾಂಡ್ ಗ್ಲೌಸ್ ಏನು ಹಾಕಿಲ್ಲ, ಎಲ್ಲ ಎಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ KTM RCನೂ ತೆಗ್ದು ಒಂದು 1.5 years ಆಗ್ತಾ ಬಂತು. ಒಂದೇ ಜಾಗದಲ್ಲಿ ನಿಂತ್ಕೊಂಡಿತ್ತು. ಏನಪ್ಪ ಸೀನು ಅಂದರೆ RX ಇದು. ನಾನು ಏನು ಮಾಡಿದೆ ಅಂದರೆ ಆಯುಧ ಪೂಜೆ ದಿವಸ ನಮ್ಮ ಜಾಕ್ನ ತೆಗ್ದು ಆಯುಧ ಪೂಜೆ ಎಲ್ಲ ಮಾಡಿ ನಿಲ್ಲಿಸಬೇಕಾದ್ರೆ ಸರಿ ನೋಡೋಣ ಫೈನ್ ಏನಾದರೂ ಇದೆಯಾ ಆ್ಯಪಲ್ಲಿ ಹಾಕ್ತೀವಲ್ಲ ಅದ್ರಲ್ಲಿ ಚೆಕ್ ಮಾಡಿದೆ. ನೇಮು ಬೇರೆ ಹೆಸರು ತೋರಿಸ್ತು. ಅರೆ ಇಸ್ಕಿ ನಾನು ಫ್ರೆಶ್ FC ಮಾಡಿಸ್ಕೊಂಡು ನಾನು ಇಟ್ಕೊಂಡಿದ್ದೆ. ಮೊಹಮ್ಮದ್ ನಯಾಜ್ ಅಂತ ತೋರಿಸ್ತಾ ಇದೆಯಲ್ಲ ಅಂದ್ಕೊಂಡೆ. ಅಂತ ಅದರ ಫೈನ್ ಇದೆಯಾ ಅಂತ ನೋಡಿದ್ರೆ ಅವ್ನು ಸಿಗ್ನಲ್ ಜಂಪ್ ಮಾಡಿರೋದಷ್ಟಿಗೆ ನನಗೆ ವಿತೌಟ್ ಹೆಲ್ಮೆಟು ಇಲ್ಲ ಸಿಗ್ನಲ್ ಜಂಪ್ ಇದು ವಿತೌಟ್ ಹೆಲ್ಮೆಟೇ ಅನ್ಕೊತೀನಿ. ಜಾಕ್ನೂ ತೆಗ್ದಿಲ್ಲ, ನನ್ನ ಗಾಡಿಗಳು ಯಾವುದೂ ಹೊರಗೆ ತೆಗ್ದಿಲ್ಲ. ಆ್ಯಕ್ಚುಲಿ ನಾನು ಮೈಸೂರು ಹುಣಸೂರಲ್ಲೇ ಗಾಡಿ ತಗೊಂಡೋಗಿಲ್ಲ. ಇವನು ಯಾರಿಗೂ ನಮ್ಮ ಗಾಡಿ ತಗೊಂಡ್ಬಿಟ್ಟು ಅಲ್ಲಿ ಓಡಿಸ್ತಾ ಇದ್ದಾನೆ. ಸೈಕಾಗಿ ಗೊತ್ತಿದ್ದವ್ರಿಗೆಲ್ಲ ಕೇಳಿದೆ ಏನು ಈ ಥರ ಆಯಿತು ಅಂತ. ಸೊ ಇದು RXಗಳಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಶಿವರಾಜ್ ಅಂತ ಹೆಸರಲ್ಲಿ ಇದ್ದಿದ್ದ ಗಾಡಿನ ಯಾವ ಥರ 2930 ಫಾರ್ಮ್ ಸಿಗ್ನೇಚರ್ ಮಾಡ್ಕೊಂಡು ಯಾವ ಥರ ಡಾಕ್ಯುಮೆಂಟ್ಸ್ ಕೊಟ್ಟು ಯಾವ ಥರ ಫೇಕ್ ಮಾಡಿಬಿಟ್ಟು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಗಾಡಿನೂ ಒಂದಿದೆ, ನೇಮ್ ಟ್ರಾನ್ಸ್ಫರು ಆಗಿದೆ. ನನಗಂತೂ ಸೈಕ್ ಆಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ತಡಿ ಇದೇನು ಇಲ್ಲಿಗೆ ಮುಗಿಯೋದಿಲ್ಲ ಅಂದ್ಕೊಂಡು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾನು ವಿಚಾರಿಸಿದಾಗ, ನೋಡಪ್ಪ ನಿನಗಾಗಿರೋದು ಹುಣಸೂರಲ್ಲಿ, ನೀನೇನಿದ್ರು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಬಿಟ್ಟರೆ ಇಲ್ಲಿ ಕೊಡೋಕ್ಕಾಗಲ್ಲ. ಅವನಿಗೆ ಕಾಂಟ್ಯಾಕ್ಟ್ನ ಮಾಡೋಕ್ಕೆ ಸುಮಾರು ಟ್ರೈ ಮಾಡಿದೆ. ಸೊ ಇವ್ನು ಹೆಂಗಾದರೂ ಫೈನ್ ಮಾಡಬೇಕಲ್ಲ, ನಾವು ಕಂಪ್ಲೇಂಟ್ ಬೇರೆ ರಿಜಿಸ್ಟರ್ ಮಾಡಬೇಕಲ್ಲ ಅಂದ್ಕೊಂಡು ನಾನೇನು ಮಾಡಿದೆ, ಫಸ್ಟ್ ಅವ್ನಿಗೆ ಕೇಳಬೇಕು ಅಂತ ಏನು ಮಾಡಿದೆ, ಮತ್ತೊಂದು ಯಾವುದೋ ಒಂದು ವೇಯಲ್ಲಿ ಅವ್ನ ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ. ಅದು ಸ್ವಲ್ಪ ಡಿಫಿಕಲ್ಟ್ ಇತ್ತು. ಸೊ ಹೆಂಗೋ ಅವ್ರ ನಂಬರ್ನ ಕಲೆಕ್ಟ್ ಮಾಡಲಿಲ್ಲ. ಅವರ ಚಿಕ್ಕಪ್ಪನ ದೊಡ್ಡಪ್ಪನ ಫೋನ್ ನಂಬರು ಹೆಂಗೋ ಕಲೆಕ್ಟ್ ಮಾಡಿಕೊಂಡೆ. ಸೊ ಆಮೇಲೆ ಅವ್ರಿಗೆ ಅಂದೆ, ಈ ಥರ ಮೊಹಮ್ಮದ್ ನಯಾಜ್ ಅನ್ನೋರು ನನ್ನ ಹತ್ರ ಒರಿಜಿನಲ್ ಗಾಡಿ ಇಂಜಿನ್ ನಂಬರು ಚಾಲ್ಸಿ ನಂಬರು ಓನರ್ ನಾನು ಇದ್ದೂ ನನ್ನ ಹತ್ರ 2930 ಫಾರ್ಮ್ ಸಿಗ್ನೇಚರ್ ಇಲ್ಲದೆ ನಾನು ಗಾಡಿ ಇಸ್ಕೊಳ್ತೇನೆ, ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಗಾಡಿ ಒಂದೇ ಅಲ್ಲಿ ಓಡ್ತಾ ಇದೆ. ಆ್ಯಕ್ಚುಲಿ ನಂದು ಒರಿಜಿನಲ್ ಗಾಡಿ ಇಲ್ಲಿದೆ, ನನ್ನ ಹೆಸರಿಂದ ಅವ್ರ ಹೆಸರು ಹೆಂಗೆ ಮಾಡ್ಕೊಂಡ್ರು ಅಂತಲೇ ಗೊತ್ತಿಲ್ಲ. ಅವ್ರ ನಂಬರ್ ಕೊಡಿ ಅಂತ ಅಂದೆ. ಅವ್ರ ನಂಬರ್ ಕೊಟ್ಟರು, ಅವ್ರಿಗೆ ಫೋನ್ ಮಾಡಿದೆ. ಸೊ ಅವ್ರು ಫೋನ್ ಎತ್ತಲಿಲ್ಲ. ಆಮೇಲೆ ಒಂದು ಸರಿ ಫೋನ್ ಎತ್ತಿದ್ರು. ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ, ಏನು ಮಾಡ್ತೀರಾ? ಬೇಡ ಬ್ರಾ, ನಾನು ಅದೇನಿದೆ ನಿಮಗೆ 2930 ಫಾರ್ಮಲ್ಲಿ ಸಿಗ್ನೇಚರ್ ಮಾಡಿಕೊಡ್ತೀನಿ ಅಂತ ಫಸ್ಟ್ ಅಂದರು. ಆಮೇಲೆ ಏನಂದರು, ಇಲ್ಲ ನನಗೆ ಗಾಡಿ ಇಸ್ಕೊಟ್ರಲ್ಲ ಅವ್ರಿಗೆ ಹೇಳ್ತೀನಿ, ಅವರು ಹೇಳಿದ್ಮೇಲೆ ಮಾಡೋಣ ಅಂದರು. ಅವ್ರು ಆಮೇಲೆ ಏನಂದರು, ಮತ್ತೆ ಕೇಳಿದೆ. ಮತ್ತೆ ನಾನು ಅವರು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ಆದರೆ ಒಂದು ಮಾತು ಅಂತ ನಾನು ಕೇಳಿದೆ, ಏನು ಬ್ರೋ ಈ ಥರ ಆಗಿದೆಯಲ್ಲ ಅಂತ ಕೇಳಿದಾಗ, ಇಲ್ಲ ನನಗೆ ಇವರು ಈ ಥರ ಗಾಡಿ ಇಸ್ಕೊಟ್ರು ಒಬ್ಬರು, ಅವ್ರ ಹತ್ರ ಇಸ್ಕೊಂಡೆ ಅಂತ. ಸರಿ ಆಯಿತು, ಅವ್ರಿಗೆ ಕಾನ್ಫರೆನ್ಸ್ ತೊಗೊಳ್ರಿ ಅಂತಂದು ಅವ್ರು ಕಾನ್ಫರೆನ್ಸ್ ತೊಗೊಂಡಾಗ ಅವ್ರು ಏನಂತಿದ್ದಾರೆ, ನಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಅದೇನಿದೆ ಪೊಲೀಸ್ ಸ್ಟೇಷನ್ ನೋಡ್ಕೊಳ್ರಿ, ಹೋಗೋಣ ಹಾಗೆ ಹೀಗೆ ಅಂದರು. ಸರಿ ಆಯಿತು ತಗೊಳ್ರಿ ನೋಡ್ಕೊಳ್ಳೋಣ. ನೀವು ಅವತ್ತು ಹೇಳ್ದಾಗಲೇ ಈ ಮಾತು ಹೇಳಿದರೆ ನಾವು 1 ಮಂತಿಂದ ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ನಾನು ಕಂಪ್ಲೇಂಟ್ ಕೊಡೋದು ದೊಡ್ಡ ವಿಚಾರ ಅಲ್ಲ, ಕೊಟ್ಬಿಡ್ತಿದ್ದೆ. ಬಟ್ ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಕಟ್ ಮಾಡಿದೆ. ನಾನೇನು ಮಾಡಲ್ಲ ಅಂತ ಸುಮ್ಮನೆ ಆಗಿದ್ದಾರೆ. ಇಲ್ಲಿನ ಗ್ರಾಮಾಂತರ ಸ್ಟೇಷನು ಕಮಿಷನರು, ಸಾರಿಗೆ ಇಲಾಖೆ ಅವರೆಲ್ಲರಿಗೂ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಹಾಕ್ತೆ. ಈ ಥರ ನನ್ನ ಹತ್ರ ಒಂದು ಗಾಡಿ ಇತ್ತು, ನನ್ನ ಹತ್ರ ಕಾನೂನು ಬಾಹಿರವಾಗಿ 2930 ಫಾರ್ಮ್ ಸಿಗ್ನೇಚರ್ ಇಲ್ಲದೆ ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ಕೊಳ್ದೆ, ಒರಿಜಿನಲ್ ಗಾಡಿ ನನ್ನ ಹತ್ರನೇ ಇದ್ದೂ ಅವ್ರು ಯಾವ ಥರ ನೇಮ್ ಟ್ರಾನ್ಸ್ಫರು ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹೆಸರಿಗೆ ಮಾಡ್ಕೊಂಡು ಗಾಡಿನೇ ಯಾವುದು ಫೇಕ್ ಗಾಡಿನ ಏನು ಕದ್ದಿದ್ದ ಗಾಡಿನೋ ಏನು ಗಾಡಿನೋ ತೊಗೊಂಡು ರನ್ ಮಾಡ್ತಾ ಇದ್ದಾರೆ, ಅವ್ರ ಹೆಸರಿಗೆ ಗಾಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. 5 ಪೋಸ್ಟ್ ಮಾಡಿದೆ. ಅದರಲ್ಲಿ ಒಂದು ಮೇಲೆ ರಿಪ್ಲೈ ಬಂತು. ಟೋಲ್ ಫ್ರೀ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಸರ್ ಈ ಥರ
ಶಿವಮೊಗ್ಗದಿಂದ ಈ ಥರ ಕಂಪ್ಲೇಂಟು ರಿಜಿಸ್ಟ್ರ್ ಮಾಡಿದ್ದೆ, ಈ ಥರ ಆಗಿತ್ತು, ಇದು ಯಾವ ಸ್ಟೇಜಲ್ಲಿದೆ ಅಂತ ಕೇಳಿದೆ. ಗಾಡಿ ನಾನು ಸೀಸ್ ಮಾಡಿದೆ, ಪೊಲೀಸ್ ಅಂದರು. ಸರಿ ಆಯಿತು, ಆ ಗಾಡಿ ನಾನು ನೋಡಿ ಸೀಸ್ ಮಾಡಿದ್ದೀನಿ, ಇವಾಗ ಅದಾದರೂ ಒಂದು ಡೇ ತೊಗೊಂಡು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇರೋ ಮ್ಯಾಟ್ರ್ ಇದು. ಇದ್ರ ಹಿಂದುಗಡೆ ದೊಡ್ಡ ಸ್ಟೋರಿಗಳೇ ಆಗಿದ್ದಾವೆ. ಬಿಡು, ನಮ್ಮ ಹತ್ರ ಇದೆ 5-10 ವರ್ಷದಿಂದ, ಇಲ್ಲ ಫಸ್ಟ್ ಸಿಂಗಲ್ ಓನರಿಂದ ಇದೆ, ಹೆಂಗೂ ನಮ್ಮದ್ರನೇ ಇದೆ ಎಲ್ಲ ಅನ್ಕೊಳ್ತಾರೆ. ಅದು ಯಾವ ಥರ ಡಾಕ್ಯುಮೆಂಟ್ ಸಿಗ್ತಿದೆ ಗುರು ಗೊತ್ತಿಲ್ಲ. ಬಟ್ ಆದರೆ ನೆಕ್ಸ್ಟ್ ಲೆವೆಲು ಆಗ್ತಿದೆ. ಬಟ್ ಆದರೆ ನಿಮಗೆ ನನಗೇನೋ ಅಯ್ಯೋ ನಮಗೇನೋ ಇವಾಗ ಗೊತ್ತಾಯಿತು, ಇವಾಗ ನಾವು ನೋಡಿದ್ದೀವಿ ಗೊತ್ತಾಯಿತು. ನೋಡ್ದೇನೆ ಎಷ್ಟು ಜನದ್ದಾಗಿದೆ. ಒಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಮೈಂಡ್ ಸೆಟ್ಟಲ್ಲೇ ಇದ್ದೀನಿ. ಸ್ಟೇಷನಲ್ಲಿ ಹೋಗ್ಬಿಟ್ಟು ಯಾವ ಥರ ಪ್ರೊಸೀಜರ್ ಇದೆ, ಏನು ಕತೆ ಅನ್ನೋದು ನಾವು ಅಲ್ಲೋಗಿನೇ ನೋಡಬೇಕು. ಅಯ್ಯೋ ನಮ್ಮನೆ ಎಕ್ಕದ್ನಾ, ಇದು ಬೇರೆ ಫಾಗ್ ಬೇರೆ, ಮಾತಾಡೋದಕ್ಕೆ ಫುಲ್ ಮುಚ್ಕೊಂತಿದೆ, ಕಣ್ಣು ಕಾಣ್ತಿಲ್ಲ. ತೆಗೆದ್ರೆ ವಿಂಡ್ ಬ್ಲಾಸ್ಟ್ ಆಗುತ್ತೆ, ಗಾಳಿ ಸೌಂಡು. ಮುಚ್ಚಿದ್ರೆ ಕಣ್ಣು ಕಾಣ್ತಿಲ್ಲ, ಮುಚ್ಕೊಳ್ತಿದೆ. ಈಗ ತಿನ್ನಲ್ಲಪ್ಪ KA18. ಆ ಹುಡುಗಿ ಗೊತ್ತಿರ್ಬೇಕಣ್ಣ, ಅಲ್ಲಿ ನಿಂತೈತಲ್ಲ ಆ ಹುಡುಗಿ ಗೊತ್ತಿರುತ್ತೆ. ಅವಳು ನಗಾಡ್ತಿದ್ದಾಳೆ. ನೀ ಏನರ ಮಾತಾಡ್ದವಳು. ಹಾಂ ಕೂರು ಕೇಳ ಹುಡುಗಿ. ಇವ್ರೆ ಅಲ್ಲಿ ಕ್ಯಾಮ್ರಾ ನೋಡಿಲ್ಲ ಅಂತಲ್ಲ. ಬಿದ್ದಿದ್ರೆ ಇಲ್ಲೇ ಬಿದ್ದಿರ್ಬೇಕು, ಮತ್ತೆಲ್ಲೂ ಬಿದ್ದಿರಲ್ಲದೆ. ಇಲ್ಲೆಲ್ಲೋ ಬಿತ್ತೋಣ, ಎಲ್ಲಂತಾನೆ ಗೊತ್ತಾಗಿಲ್ಲ. ಇಲ್ಲಿ ಹಿಂದೆ ಗಾಡಿಗೆ ಸಿಗಿಸ್ಕೊಂಡಿದ್ವಿ. ಅದು ಕಟ್ಟಾಗಿ ಇವ್ ಬ್ಯಾಗ್ ತಿರ್ಸ್ನಲ್ಲ, ಅವಾಗ ಟಚ್ ಆಗಿ ಬಿದ್ದಿರ್. ಶುದ್ಧ ಹಂಗಾರೆ ಇಲ್ಲಿ ಬಿದ್ದಿಲ್ಲ ಹುಡಿ. ಆ ಕಾರ್ನರ್ ಬರಲೇ ಇಲ್ಲ, ಆ ಕಡೆ ಎತ್ಲಾಗ ಹೋದಂತ ಗೊತ್ತಾಗಿಲ್ಲ. ಇಲ್ಲ ಶುದ್ಧ ಹಂಗಾರೆ ಇಲ್ಲಿ ಬಿದ್ದಿಲ್ಲ, ಗೊತ್ತಾಗೋದು. ಹೌದಾ, ಸರಿ ಅಣ್ಣ, ಆಯ್ತು ನೋಡೋಣ. ತಗಡು ಸೇರಿಸ್ತಾ ಇಲ್ಲ, ಬರೀ ಈಗೆಲ್ಲ ಫೈಬರ್ ಹಾಕ್ತಾರಲ್ಲ, ಒಂದು ಬಸ್ ಹೊತ್ಕೊಂಡ್ರೆ ಈಗಾಯ್ತಾ? ಏನಾಗಿಲ್ಲ ಅಲ್ಲ. ನಮ್ಮದು ಶಿವಮೊಗ್ಗ, ಹುಣಸೂರು, ಮೈಸೂರು. ಏನಾಗಿಲ್ಲ ಅವ್ರಿಗೆ. ಫೋನ್ ಮಾತಾಡ್ಕೊಂಬಂದು ಇಕ್ತೀರಾ? ಸೊ PDF ಏನಂದರೆ ಮ್ಯಾಟ್ರು ದೊಡ್ಡ ಸೀನ್ ಆಗೋಯ್ತು. ಆ್ಯಕ್ಚುಲಿ ಹಿಂದೆ 360ನ ಫಿಟ್ ಮಾಡ್ಕೊಂಡು ಬರ್ತಾಯಿದ್ವಿ. ಸಡನ್ನಾಗಿ ಕ್ರಾಸ್ ಬಂತು, ಅಲ್ಲಿ ಸ್ಪೀಡ್ ಬ್ರೇಕರ್ ಇತ್ತು. ನಾನೇನು ಮಾಡಿದೆ, ಸಡನ್ನಾಗಿ ಬ್ರೇಕ್ ಹೊಡೆದೆ. ಹಿಂದೆ ಪಿಲಿಯನ್ ಏನು ಮಾಡೋದು, ಸ್ವಲ್ಪ ಸೈಡ್ ಹೋದ. ಕ್ಯಾಮ್ರಾ ಮೇಲೆ ಟಚ್ ಆಗಿದೆ, ಕ್ಯಾಮ್ರಾ ಕಟ್ಟಾಗಿ ಬಿದ್ದಿದೆ. ಕ್ಯಾಮ್ರಾನೇ ನೋಡಿಲ್ಲ, ಇನ್ಸ್ಟಾ 360ನ. ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಹುಡುಕಿ ಸಾಕಾಯಿತು. ಬಟ್ ಅಲ್ಲಿಲ್ಲ, ಇನ್ಸ್ಟಾ 360 ಏನು ಒಂದೇ ಇಲ್ಲ. ಆಚಾರ ಹೆಂಗೆ ಬಂದು ಮೆಟ್ಟು ತೆಗೆದು ಹೊಡಿತಿದೆ ಅಂದರೆ ಗುರು, ಎಲ್ಲ ಸೈಡು ಬಂದು ಹಂಗೆ ಒಂಥರ ಆಗ್ತಿದೆ. ಏನು ಗುರು ಲೈಫ್ ಈ ಥರ ಆದರೆ, ಕಾಲು ಇಟ್ಟಿದ್ದ ಜಾಗಲ್ಲ ಈ ಥರ ಆಯಿತು ಅಂದರೆ ತಲೆ ಸೈಕಾಗೋಗುತ್ತೆ.
ಆ್ಯಕ್ಚುಲಿ ಬಂದಾಯಿತು ಹುಣಸೂರಿಗೆ. ಇಲ್ಲಿ ಸ್ಟೇಷನಲ್ಲಿ ಗಾಡಿ ಸೀಸ್ ಮಾಡಿ ನಮ್ಮ ಜಾಕ್ ನಂಬರ್ ಪ್ಲೇಟಲ್ಲಿ ಇನ್ನೊಂದು ಗಾಡಿ ವಿತ್ ಇಂಜಿನ್ ನಂಬರ್ ಚಾರ್ಸಿ ನಂಬರ್ ಎಲ್ಲ ಸೇರಿ ಅದೇ ಕಲರಲ್ಲಿ ಓಡ್ತಾ ಇದ್ದಿದ್ದು ಗಾಡಿ ಸೀಸ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಹೋಗೋಣ. ಎಲ್ಲಿದೆ? ಇಲ್ಲೆಲ್ಲ ರೂರಲ್ ಪೊಲೀಸ್ ಸ್ಟೇಷನ್ ಇದೆ. ಗೂಗಲ್ ಮ್ಯಾಪ್ ಯಾವಾಗಲೂ ಕರೆಕ್ಟಾಗಿರಲ್ಲ, ಇವಾಗ ಮಾತ್ರ ಕರೆಕ್ಟಾಗಿರುತ್ತಾ? ಸ್ಟೇಷನ್ ಆದರೂ ಕರೆಕ್ಟಾಗಿರಲೇಬೇಕು. ಈ ಸಂಧಿಯಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಾ? ಏನು ಗುರು ಇದು? ಮಾಮೂಲಿ ಸದಿ ಮಾಡುತ್ತಲ್ಲ ಆ ಥರ ಮಾಡಿಬಿಡ್ತು. ಅಲ್ಲ, ಮ್ಯಾಪ್ ಈ ಥರ ತೋರಿಸ್ತಾ ಇದ್ದೆ. ಈ ಮೇನ್ ರೋಡಲ್ಲೇ ತೋರಿಸಿದ್ರೆ ಏನಂತೆ? ಇಲ್ಲೈತಲ್ಲ ಗುರು, ಕರೆಕ್ಟಾಗಿ ತೋರಿಸಿದೆ. ಈ ಕಡೆ ಎಲ್ಲೆಲ್ಲ ಸುತ್ಕೊಂಡು ಯಾಕೆ ಅಲ್ಲಿದೆ ಹೊಟ್ಟೆ ಎಲ್ಲ ಉರಿದೈತೆ ಮರೆ ನನಗೆ ಇಲ್ಲಿಂದ ನೋಡೋಕ್ಕೆ. ಯಾಕೆ ಕಷ್ಟಪಟ್ಟು 11 ರೂಪಾಯಿ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಅದನ್ನು ಏನು ಮಾಡಿದ್ರು? ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಹೆಸರಿಗೆ ಮಾಡ್ಕೊಂಡವ್ರು ಮರೆಯ. ಅಲ್ಲಿಂದ ನೋಡೋಕ್ಕೂ ಆಗ್ತಿಲ್ಲ. ಹತ್ರ ಹೋಗಿ ನೋಡೋಕ್ಕಾಗ್ತಿತ್ತು. E6090 ಏನು ಇದ್ದಿರಲ್ಲ ಈ ಕಲಾತ್ಮಕರುಗಳು ಇರುತ್ತೆ. ಕೆಲಸ ನಡಿ ಅದರಲ್ಲಿ ಹಂಗೆ ನೋಡು. ಇಂಜಿನ್ ನಂಬರ್ ನೋಡೋದ್ರೆ ಗೊತ್ತಾಗುತ್ತೆ ಅಂತ ಫ್ರಾಡ್ ಮಾಡಿದ್ದಾರೆ ಅಂತ. ಒಳ್ಳೊಳ್ಳೆ ಪದಾರ್ಥರು ಬರ್ತಾ ಇಲ್ಲ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಗಾಡಿ ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಬರುತ್ತೆ, ಗಾಡಿದು ಏನಾದರೂ ಆದರೂ ನಿಮಗೆ ಆಗುತ್ತೆ ಈ ಥರ ಅಂತೀರಾ. ಬಟ್ ನೋಡಿ, ಇವಾಗ ಗಾಡಿನೇ ನಮ್ಮನ್ನು ಇಂಜಿನ್ ನಂಬರ್ ಹೊಡ್ಸ್ಕೊಂಡು ಚಾರ್ಜಿ ನಂಬರ್ ಹೊಡ್ಕೊಂಡು ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ ಅಂದರೆ ಎಷ್ಟು ಹೊಟ್ಟೆ ಉರಿಯತ್ತೆ ನೋಡಿ. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಂಜಿನ್ ನಂಬರ್ ಹೆಂಗೆ ಹೊಡೆದಿದ್ದಾರೆ ಅಂತ.